ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ನಂಬಿಗಸ್ತನೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 119-138. ಕೀರ್ತನೆಗಳು 119-138. ನೀತಿ ಸತ್ಯತೆಗಳಿಂದಲೇ ನಿನ್ನ ಕಟ್ಟಳೆಗಳನ್ನು ಸ್ಥಾಪಿಸಿದ್ದಿ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕೀರ್ತನೆ 119 ಇದು ಒಂದು ವಿಶೇಷವಾದ ಅಧ್ಯಾಯ, ಸುದೀರ್ಘವಾದ ಅಧ್ಯಾಯ. ಇದನ್ನು ನಾವು ಓದ್ತಿರುವಂಥ ದೇವರ ವಾಕ್ಯದ ಭಾಗ. ಇದು ಕೀರ್ತನೆ 119ರಲ್ಲಿರುವಂಥ 22 ವಿಂಗಡಣೆಗಳಲ್ಲಿ ಇದು 18ನೆಯ ವಿಂಗಡಣೆ ಅಥವಾ 18ನೇ ಭಾಗದಲ್ಲಿ ಇದು ನಮಗೆ ಸಿಗ್ತದೆ. ಇದರಲ್ಲಿ ಪ್ರತಿ ಸಾಲು 137ನೇ ವಚನದಿಂದ 144 ವಚನಗಳವರೆಗೂ 8 ವಚನಗಳು. ಪ್ರತಿ ಸಾಲು ಇಬ್ರಿಯ ಅಕ್ಷರ ಕ್ರಮದಲ್ಲಿ 18ನೇ ಅಕ್ಷರ ಸಾದೆ ಅಥವಾ ಝಾದೆ ಎಂಬ ಉಚ್ಚಾರಣೆಯಲ್ಲಿ ಸಿಕ್ಕುವಂಥ ಆ ಅಕ್ಷರದಿಂದಲೇ ಅವು ಪ್ರತಿ ಸಾಲುಗಳು ಆರಂಭವಾಗ್ತದೆ. ನಮ್ಮ ಭಾಷಾಂತರಗಳಲ್ಲ, ಇಬ್ರಿಯ ಬೈಬಲ್ನಲ್ಲಿ ಈ ಭಾಗ ಇದು ದೇವರ ನೀತಿಯನ್ನು ತೋರ್ಪಡಿಸುವಂಥ ವಿಶೇಷವಾದ ಭಾಗ. ಹಾಗಾಗಿ ಆ ಅಕ್ಷರಕ್ಕೆ ಸರಿಯಾಗಿ ನಾವು ದೇವರನ್ನ ಯೆಹೋವ ಸಿದ್ಕೆನೋ ಎಂಬುದಾಗಿ ನಾವು ಓದಿದ್ದೇವೆ ಯೆರೆಮೀಯನ ಗ್ರಂಥದಲ್ಲಿ. ಹಾಗಾದರೆ ದೇವರು ನೀತಿವಂತನು ಅಥವಾ ದೇವರು ನೀತಿಯನ್ನು ಸ್ಥಾಪಿಸುವವನು ಈ ಅರ್ಥದಲ್ಲಿ ನಮಗೆ ಸಿಗ್ತದೆ. ಅದಕ್ಕೆ ಈ ಅರ್ಥಕ್ಕೆ ಸರಿಯಾಗಿ ಈ 119ನೇ ಕೀರ್ತನೆ 18ನೇ ಭಾಗವಿದೆ. ಇದರಲ್ಲಿ ಆರಂಭದಲ್ಲೇ ಇದು ಬರೆದದೆ 137ನೇ ವಚನದಲ್ಲಿ, ಯೆಹೋವನೇ ನೀನು ನೀತಿ ಸ್ವರೂಪನು. ಹಾಗಾದರೆ ದೇವರ ನೀತಿಯನ್ನು ಅತಿಯಾಗಿ ಮಾತನಾಡುವಂಥ ಭಾಗ. ಇದನ್ನು ಮುಂದುವರೆದು ನಾವು ಓದುವಾಗ ಕೊನೆಯ ವಚನವು ಹಾಗೆ ಹೇಳ್ತದೆ, ನಿನ್ನ ಕಟ್ಟಳೆಗಳು ಸದಾಕಾಲವೂ ನೀತಿಯುಳ್ಳವು. ಹಾಗಾದರೆ ದೇವರು ನೀತಿ ಸ್ವರೂಪನು. ದೇವರ ವಾಕ್ಯವೂ ಸಹ ನೀತಿಗೆ ಸಂಬಂಧಪಟ್ಟದ್ದು. ಹಾಗಾದರೆ ದೇವರು ತನ್ನ ಕಟ್ಟಳೆಯನ್ನು ಅಥವಾ ತನ್ನ ಸಾಕ್ಷಿಯನ್ನು, ತನ್ನ ಕಟ್ಟಳೆಯನ್ನು, ನೀತಿಯುಳ್ಳ ತನ್ನ ಕಟ್ಟಳೆಗಳನ್ನು ಯಾವುದರಿಂದ ಸ್ಥಾಪಿಸಿದ್ದಾನೆ ಅನ್ನುವಂಥ ಮಾತಿಗೆ ಬರುವಾಗ 138ನೇ ವಚನ ಹೀಗೆ ಹೇಳ್ತದೆ. ಈ ದಿನದ ನಮ್ಮ ಧ್ಯಾನದ ವಚನ, ನೀತಿ ಸತ್ಯತೆಗಳಿಂದಲೇ ನಿನ್ನ ಕಟ್ಟಳೆಯನ್ನು ಸ್ಥಾಪಿಸಿದ್ದಿ. ಹಾಗಾದರೆ ಇದನ್ನು ನಾವು ಇನ್ನೊಂದು ಭಾಷಾಂತರದಲ್ಲಿ ಓದಿದರೆ ನೀತಿ ಸತ್ಯತೆ ಇದು ದೇವರ ನಂಬಿಗಸ್ತಿಕೆಯನ್ನು ಮಾತನಾಡುವಂಥ ಪದ. ಈಗಾಗಲೇ ಈ ತಿಂಗಳು ಅನೇಕ ಸತಿ ಅದನ್ನು ನಾವು ನೋಡಿಕೊಂಡೆವು. ಇನ್ನೊಂದು ಭಾಷಾಂತರದಲ್ಲಿ ಈ ನೀತಿ ಸತ್ಯತೆಗಳ ವಿಚಾರದಲ್ಲಿ ಹೀಗೆ ಬರ್ತದೆ, ದೈ ಟೆಸ್ಟಿಮನೀಸ್ ದಟ್ ದೌ ಹ್ಯಾಸ್ಟ್ ಕಮ್ಯಾಂಡೆಡ್ ಆರ್ ರೈಚಸ್ ಆ್ಯಂಡ್ ವೆರಿ ಫೇತ್ಫುಲ್. ಹಾಗಾದರೆ ದೇವರ ಕಟ್ಟಳೆ ಅಥವಾ ದೇವರ ಸಾಕ್ಷಿ ಆತನು ಏನನ್ನು ಆತನು ಸ್ಥಾಪಿಸಿದ್ದಾನೋ, ದೇವರ ಸ್ಥಿರವಾದ ಸಂಗತಿಗಳನ್ನ ಆತನು ಅದನ್ನು ತನ್ನ ನೀತಿಯಿಂದಲೇ, ಕಾರಣ ಈ ಭಾಗ ದೇವರ ನೀತಿಯನ್ನು ತೋರ್ಪಡಿಸುವಂಥ ಭಾಗ. ಹಾಗಾದರೆ ದೇವರು ಅದನ್ನು ತನ್ನ ನೀತಿಯಿಂದಲೇ ಅದನ್ನು ಸ್ಥಾಪಿಸಿದ್ದಾನೆ ಮತ್ತು ತನ್ನ ನಂಬಿಗಸ್ತಿಕೆಯಿಂದಲೇ ಅದನ್ನು ಸ್ಥಾಪಿಸಿದ್ದಾನೆ. ಹಾಗಾಗಿ ಆತನ ಕಟ್ಟಳೆ ಸಹ ಈಗ ಅದು ಬಹಳ ನಂಬಿಗಸ್ತಿಕೆ ಉಳ್ಳದು. ಇದನ್ನು ಅರಿತಂಥ ಭಕ್ತನು ಅಥವಾ ಇಲ್ಲಿರುವಂಥ ಕ್ರಿಸ್ತನ ನುಡಿಗಳು ಇದನ್ನು ನಾವು ಗಮನಿಸೋದಾದರೆ ಅಲ್ಲಿ ಬರೆದದೆ 139ನೇ ಕೀರ್ತನೆಯಲ್ಲಿ, ಮತಾಸಕ್ತಿಯು ನನ್ನನ್ನು ದಹಿಸಿಬಿಟ್ಟಿತು. ಇದನ್ನು ಯೇಸು ಕ್ರಿಸ್ತನು ಹೀಗೆ ಹೇಳ್ತಾನೆ, ನನ್ನ ಆಲಯ ಅಭಿಮಾನ ಎಂಬುದಾಗಿ ಹೇಳ್ತಾನೆ. ಎರಡೂ ಒಂದೇ. ಅದು ಆತನಲ್ಲಿ ದಹಿಸ್ತಿತ್ತಂತೆ. ಆದರೆ ಅದೇ ವೇಳೆಯಲ್ಲಿ ಈತನಲ್ಲಿ ಮತಾಭಿಮಾನ, ಆಲಯದ ಅಭಿಮಾನ ಈತನಲ್ಲಿ ಹತ್ತಿ ದೊಡ್ಡ ಜ್ವಾಲೆಂತೆ ಉರಿಯುವಾಗ ಆತನ ವೈರಿಗಳ ಕುರಿತಾಗಿ ಬರೆದದೆ, ವೈರಿಗಳು ನಿನ್ನ ವಾಕ್ಯವನ್ನು ಮರೆತು ಬಿಟ್ಟಿದ್ದಾರಲ್ಲ. ದೇವರ ವಾಕ್ಯವನ್ನು ಅರಿತಿದ್ರು ಅದನ್ನು ಮರೆತಿದ್ದಾರೆ. ಕಾರಣ ಯಹೂದ್ಯರು ದೇವರ ವಾಕ್ಯವನ್ನು ಅರಿತಿದ್ರು, ಕ್ರಿಸ್ತನನ್ನ ಮೆಸ್ಸನೆಂಬುದಾಗಿ ಅಥವಾ ಯೇಸುವನ ಮೆಸ್ಸನೆಂಬುದಾಗಿ ಗುರುತಿಸ್ಲಿಕ್ಕೆ ಆಗಲಿಲ್ಲ. ದೇವರ ವಾಕ್ಯಕ್ಕೆ ಮೀರಿ ಯೇಸುವನ ಕೊಲೆ ಮಾಡುವಂಥ ಪ್ರಯತ್ನದಲ್ಲಿ ಅವರಿದ್ದಾರೆ. ಕೊಲೆ ಮಾಡಬಾರ್ದು ಎನ್ನುವಂಥ ಆಜ್ಞೆ ಇದ್ದರೂ ಯೇಸುವನ ಕೊಲೆಗೆ ಒಪ್ಪಿಸಿಕೊಡ್ತಿದ್ದಾರೆ, ಮರಣದಂಡನೆಗೆ ಒಪ್ಪಿಸಿಕೊಡ್ತಿದ್ದಾರೆ. ಇಲ್ಲಿ ಭಕ್ತನ ನುಡಿಗಳು ಅಥವಾ ಕ್ರಿಸ್ತ ನುಡಿಗಳು ವಿಶೇಷವಾಗಿದೆ. ಅದರಲ್ಲಿ ಕೆಲವೊಂದನ್ನು ನಾವು ಗಮನಿಸುವಾಗ ಇಲ್ಲಿ ಹೀಗೆ ಬರ್ತದೆ, ನಿನ್ನ ನುಡಿಯು ಪರಿಶುದ್ಧವಾದದ್ದು, ನಿನ್ನ ಸೇವಕನ ಅದನ್ನೇ ಪ್ರೀತಿಸ್ತಾನೆ. ದೇವರ ವಾಕ್ಯ ಪರಿಶುದ್ಧವಾಗಿದೆ, ಆದರೆ ದೇವರ ಸೇವಕನ ಅದನ್ನೇ ಪ್ರೀತಿಸ್ತಾನೆ. ನಂತರದಲ್ಲಿ ಬರುವಂಥ ವಾಕ್ಯ ಈ ರೀತಿಯಾಗಿದೆ, ದೇವರ ವಾಕ್ಯ ಒಂದು ಕಡೆ ತಿರಸ್ಕಾರಕ್ಕೆ ಗುರಿಯಾಗಿದೆ, ಆದರೆ ಭಕ್ತನು ಆ ವಾಕ್ಯವನ್ನು ತಿರಸ್ಕರಿಸಿದ ಅದನ್ನು ಮರಿಲೇ ಇಲ್ಲ. ಅದನ್ನು ಇಲ್ಲಿ ಹೀಗೆ ಓದ್ತೇವೆ, ನಾನು ಅಲ್ಪನೂ ತಿರಸ್ಕಾರ ಹೊಂದಿದವನಾಗಿದ್ದೇನೆ. ಇಲ್ಲಿ ಭಕ್ತನು ಅಥವಾ ಕ್ರಿಸ್ತನು ಜನರೆದುರು ಅಲ್ಪನ ಬಹಳವಾಗಿ ತಗ್ಗಿಸಲ್ಪಟ್ಟಿದ್ದಾನೆ. ಅಲ್ಪನು ತಿರಸ್ಕಾರ ಹೊಂದಿದವನಾಗಿದ್ದಾನೆ, ಎಲ್ಲರಿಂದಲೂ ಧಿಕ್ಕರಿಸಲ್ಪಟ್ಟನೆಂಬುದಾಗಿ ಏಷ್ಯಾ ಮೊದಲೇ ಅದನ್ನು ತಿಳಿಸಿದ್ದಾನೆ. ಅದೇ ರೀತಿ ಆಯಿತು, ಎಲ್ಲರೂ ಆತನನ್ನು ಧಿಕ್ಕರಿಸಿಬಿಟ್ರು. ಆದರೆ ಯೇಸು ಕ್ರಿಸ್ತನು ಮಾಡಿದ್ದೇನಂತೆ, ಆದರೂ ನಿನ್ನ ನೇಮಗಳನ್ನು ಮರೆಯುವುದಿಲ್ಲ. ಜನರೆಲ್ಲರೂ ವಾಕ್ಯ ಸ್ವರೂಪನಾದ ಮೆಸ್ಸಿಯನನ್ನು ಮರೆತು ಬಿಟ್ಟರು. ವಾಕ್ಯ ಸ್ವರೂಪನಾದ ಈತನು ನರಾವತಾರದಲ್ಲಿರುವಾಗ ದೇವರ ನೀತಿಯುಳ್ಳ ನೇಮಗಳನ್ನು ಮರೆತು ಬಿಡಲೇ ಇಲ್ಲ. ಈತನು ದೇವರ ವಾಕ್ಯದ ವಿಷಯದಲ್ಲಿ ತಿರಸ್ಕಾರ ಭಾವನ ತೋರಿಸಲೇ ಇಲ್ಲ. ನಂತರದಲ್ಲಿ ನಿತ್ಯ
ಕುರಿತಾಗಿ, ನಂಬಿಗಸ್ತೆ ಕುರಿತಾಗಿ ಮತ್ತೆ ಮಾತನಾಡ್ತದೆ. ನಿನ್ನ ನೀತಿಯು ನಿತ್ಯವಾದದ್ದೇ. ದೇವರ ಈಗ ನೀತಿಯನ್ನೇ ಹೇಳ್ತಾ ಬರುವಾಗ ದೇವರ ನೀತಿ ಏನಂತೆ, ಅದು ಈಗ ನಿತ್ಯವಾದದ್ದು. ಆ ನೀತಿ ಕುರಿತಾಗಿ ಆತನು ಈಗ ತಿರುಗಿ ಹೇಳ್ತಾನೆ, ನಿನ್ನ ಧರ್ಮಶಾಸ್ತ್ರವು ಸತ್ಯವಾಗಿದೆ. ಸತ್ಯ ನೀತಿ ಮತ್ತೆ ಬಹಳ ಹತ್ತಿರದ ಪದಗಳು. ಹಾಗಾದರೆ ಧರ್ಮಶಾಸ್ತ್ರವು ಸಹ ಅದು ಸತ್ಯವಾದದ್ದು, ಅದು ಸಹ ನಿತ್ಯಕ್ಕೂ ಇರುವಂಥದ್ದು, ಅದು ನೀತಿಗೆ ಸಂಬಂಧಪಟ್ಟ ವಿಚಾರ. ನಂತರದಲ್ಲಿ ಮತ್ತೊಂದು ಸಂಗತಿಯನ್ನು 140ನೇ ವಚನದಲ್ಲಿ ಓದಿದ ವಿಧದಲ್ಲಿ, ತಿರಸ್ಕಾರಕ್ಕೆ ಗುರಿಯಾದರೂ ಇದನ್ನು ದೇವರ ವಾಕ್ಯವನ್ನು ತಿರಸ್ಕರಿಸಲಿಲ್ಲ ಅಥವಾ ಮರಿಲಿಲ್ಲ ಅನ್ನೋ ವಿಧದಲ್ಲಿ ಈಗ 143ನೇ ವಚನ ಮಾತನಾಡ್ತದೆ. ಕಷ್ಟ ಸಂಕಟಗಳು ನನ್ನನ್ನು ಹಿಡಿದವೆ. ಕಷ್ಟ ಸಂಕಟಗಳು ಬಂದರೆ ಮನುಷ್ಯ ದುಃಖಿಸಬೇಕು. ಅದರಲ್ಲಿ ಬರ್ತದೆ ಕ್ರಿಸ್ತನ ಏನು ಮಾಡಿದ, ಕಷ್ಟ ಸಂಕಟಗಳು ನಾನು ಹಿಡಿದವೆ ಎಂಬುದಾಗಿ ಹೇಳುವಾಗ ಕ್ರಿಸ್ತನ ಏನು ಮಾಡಿದ್ದಾನೆ, ನಿನ್ನ ಆಜ್ಞೆಗಳು ನನಗೆ ಸಂತೋಷಕರವಾಗಿದೆ. ಜನರ ಮಾತುಗಳು, ನಿಂದನೆಗಳು, ಸುಳ್ಳು ಆರೋಪಗಳು ಅಥವಾ ಆತನಿಗಾಗ್ತಿರುವಂಥ ಎಲ್ಲ ಹಿಂಸೆ ಸಂಕಟಗಳು ಖಂಡಿತ ಭಯಂಕರವಾಗಿ ದುಃಖಿಸಬೇಕಾದ ಸಂದರ್ಭ. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ಆತನ ಆಜ್ಞೆಗಳಲ್ಲೇ ಆತನು ಸಂತೋಷಿಸ್ತಿದ್ದಾನೆ. ಕಾರಣದೆಲ್ಲವೂ ಅವುಗಳಲ್ಲಿ ದೇವರ ನೀತಿ ಅಡಗಿರುವುದರಿಂದ ಆತನು ಆ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ತನಗೆ ಸಂಭವಿಸಿದ ಎಲ್ಲ ಬಾಧೆಗಳಲ್ಲಿ, ಬಾಧಾನುಭವಗಳಲ್ಲಿ ಆತನು ದೇವರ ವಾಕ್ಯವನ್ನು, ನೀತಿಯುಳ್ಳ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ಪ್ರೇರೆ, ಇದು ನಮ್ಮನ್ನು ಬಲಪಡಿಸುವಂಥ ಒಂದು ವಿಶೇಷವಾದ ವಾಕ್ಯ. ನಾವು ತೀರಾ ಸೋತು ಹೋದಾಗ ಬೈಬಲ್ ಓದಲಿಕ್ಕೂ ನಮಗೆ ತ್ರಾಣ ಇರುವುದಿಲ್ಲ, ಪ್ರಾರ್ಥಿಸೋದಕ್ಕೂ ತ್ರಾಣ ಇರುವುದಿಲ್ಲ. ಆದರೆ ಯೇಸು ಕ್ರಿಸ್ತನು ಹೇಗೆ ಅಥವಾ ಭಕ್ತರು ಹೇಗೆ ನಡ್ಕೊಂಡ್ರು ಎಂಬುದನ್ನು ಈ ವಾಕ್ಯ ನಮ್ಮನ್ನು ಬಲಪಡಿಸೋದಕ್ಕಾಗಿ ಈ ರೀತಿಯಾಗಿ ದೇವರು ನಮ್ಗೆ ಕೊಟ್ಟಿದ್ದಾನೆ. ಈಗ ಕೊನೆಯ ವಚನ ಹೇಳ್ತದೆ, ನಿನ್ನ ಕಟ್ಟಳೆಗಳು ಸದಾಕಾಲವೂ ನೀತಿಯುಳ್ಳವುಗಳು. ನೀತಿ ಸತ್ಯತೆಗಳಿಂದ ಸ್ಥಾಪಿತವಾದ ದೇವರ ನೀತಿ ನಂಬಿಗಸ್ತಿಯಿಂದ ಸ್ಥಾಪಿತವಾದ ದೇವರ ಕಟ್ಟಳೆ, ಈಗ ಕಟ್ಟಳೆ ಸದಾಕಾಲಕ್ಕೂ ನೀತಿಯುಳ್ಳದ್ದು. ಕಾರಣ 18ನೇಯ ಈ ಭಾಗ ದೇವರ ನೀತಿಯನ್ನೇ ಸಾರಿ ಹೇಳುವಂಥದ್ದು. ಹಾಗಾದರೆ ದೇವರ ಕಟ್ಟಳೆಗಳು ಸಹ ಈಗ ಸದಾ ನೀತಿಯುಳ್ಳದ್ದು. ಹಾಗಾಗಿ ಕೊನೆಯಲ್ಲಿ ಒಂದು ಭಯಂಕರವಾದ ಪ್ರಾರ್ಥನೆ, ಅಂದರೆ ಭಾಳ ಅತ್ಯುತ್ತಮವಾದ ಒಂದು ಪ್ರಾರ್ಥನೆ, ನನಗೆ ವಿವೇಕವನ್ನು ದಯಪಾಲಿಸು, ಆಗ ಬದುಕುವೆನು. ಹಾಗಾದರೆ ದೇವರ ನೀತಿ ಸ್ವರೂಪನಾದ ದೇವರು ನೀತಿಯುಳ್ಳ ಆತನ ವಾಕ್ಯಗಳನ್ನು ಗ್ರಹಿಸುವಂಥ, ಪಡ್ಕೊಳ್ಳುವಂಥ ವಿವೇಕ ದಯಪಾಲಿಸು, ಆಗ ಬದುಕುವೆನು. ಪ್ರೇರೆ, ಹಾಗಾದರೆ ಬದುಕುಗೊಳ್ಳುವುದಕ್ಕಾಗಿ ದೇವರ ನೀತಿ ನಮಗೆ ಅವಶ್ಯ. ಆ ದೇವರ ನೀತಿ ನಮಗೆ ಆತನ ವಾಕ್ಯದಲ್ಲಿ ಸಿಗ್ತದೆ. ದೇವರ ಆತನ ಕಟ್ಟಳೆಗಳನ್ನು ತನ್ನ ನೀತಿಯಿಂದಲೂ ತನ್ನ ನಂಬಿಗಸ್ತಿಕೆಯಿಂದಲೇ ಅದನ್ನು ಸ್ಥಾಪಿಸಿದ್ದಾನೆ. ನಂಬಿಗಸ್ತನಾದ ದೇವರ ಮಾತುಗಳೆಲ್ಲವೂ ಅದು ನಂಬಿಗಸ್ತಿಗೊಳ್ಳೋದಾಗಿದೆ. ನಾವು ಬದುಕಿಕೊಳ್ಳುವುದು ಅದರಿಂದಲೇ. ಈ ವಾಕ್ಯಗಳನ್ನು ನಾವು ತಿರುಗಿ ಓದಿ ವಾಕ್ಯಗಳನ್ನು ನಮ್ಮಲ್ಲಿ ಶೇಖರಿಸಿಕೊಳ್ಳುವುದಕ್ಕೆ ನಾವು ವಿಪರೀತ ಪ್ರಯತ್ನ ಪಡೋಣ. ಎಲ್ಲ ಪರಿಸ್ಥಿತಿಗಳಲ್ಲಿ ನಮಗಿದುವೇ ಆಧಾರ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ನೀನು ನಿನ್ನ ಕಟ್ಟಳೆಗಳನ್ನ ನಿನ್ನ ನೀತಿಯಿಂದಲೂ ನಿನ್ನ ನಂಬಿಗಸ್ತಿಕೆಯಿಂದಲೇ ಅದನ್ನು ಸ್ಥಾಪಿಸಿದ್ದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸ್ತೇವೆ. ನೀತಿಯುಳ್ಳ ದೇವರೇ, ಕರ್ತನೇ, ನಿನ್ನ ವಾಕ್ಯಗಳೆಲ್ಲವೂ ಅವುಗಳ ಯಾವುದೇ ಸ್ವರೂಪವಿದ್ರೂ ಅದೆಲ್ಲವೂ ನಿನ್ನ ನೀತಿಯಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನೇ, ಹೌದಪ್ಪ, ಜನರೆಲ್ಲರಿಂದ ತಿರಸ್ಕಾರ ಹೊಂದಿದಾಗಲೂ ಕ್ರಿಸ್ತನೇ, ನೀನು ನಿನ್ನ ದೇವರ ಈ ನೀತಿಯುಳ್ಳ ವಾಕ್ಯವನ್ನು ನೀನು ಮರೆಯಲೇ ಇಲ್ಲ. ಆತನ ದೇವರ ನಂಬಿಗಸ್ತಿಕೆಯಿಂದ ಕೂಡಿರುವಂಥ ದೇವರ ನಂಬಿಗಸ್ತಿಕೆಯ ವಚನಗಳನ್ನ ನೀನು ಬಿಟ್ಟು ಬಿಡಲೇ ಇಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಿನ್ನ ಕಟ್ಟಳೆಗಳು ಸದಾಕಾಲಕ್ಕೂ ನೀತಿಯುಳ್ಳವುಗಳಾಗಿರೋದಕ್ಕಾಗಿ ಸ್ತೋತ್ರ. ದುಃಖದ ವೇಳೆಯಲ್ಲಿಯೂ ಕರ್ತನೆ, ನಮ್ಮ ಒಳಗಿನ ಸಂತೋಷ ನಿನ್ನ ವಾಕ್ಯವೇ ಆಗಿರೋದಕ್ಕಾಗಿ ನಿನಗೆ ಸ್ತೋತ್ರ. ನಿನಗೆ ಮಹಿಮೆ ಆಗಲಿ ಸ್ವಾಮಿ. ಕರ್ತನೆ, ಹೌದಪ್ಪ, ಭಕ್ತನ ಕೇಳಿಕೊಳ್ಳುವ ಪ್ರಾರ್ಥನೆಯನ್ನು ನಾವು ಕೇಳಿಕೊಳ್ತೇವೆ. ನನಗೆ ವಿವೇಕವನ್ನು ದಯಪಾಲಿಸು, ಆಗ ಬದುಕುವೆನು. ಕರ್ತನೆ, ಹೌದಪ್ಪ, ಮರಣಕರವಾದ ಹೋರಾಟಗಳು ನಮ್ಮ ಮೇಲೆ ಏನಿದೆಯೋ ಅದರಲ್ಲಿ ನಾವು ಬದುಕುವಂತೆ ನೀತಿ ಸ್ವರೂಪನಾದ ದೇವರೇ, ನಿನ್ನ ನೀತಿಯುಳ್ಳ ವಾಕ್ಯಗಳು ಅದನ್ನೇ ನಾವು ಹಿಡ್ಕೊಂಡು ಅದನ್ನೇ ನಾವು ಗ್ರಹಿಸಿ ಇದನ್ನು ಹೊಂದಿಕೊಂಡು ಅದನ್ನು ಗ್ರಹಿಸುವಂಥ, ಧ್ಯಾನಿಸುವಂಥ, ಅದರಿಂದ ನಂಬಿಕೆಯನ್ನು ವೃದ್ಧಿಪಡಿಸಿಕೊಳ್ಳುವಂಥ, ವೃದ್ಧಿಯಾದ ನಂಬಿಕೆಯಿಂದಲೇ ನಿನ್ನ ವಾಕ್ಯ ಹಿಡಿದು ಪ್ರಾರ್ಥಿಸುವಂಥ ವಿವೇಕವನ್ನು ನಮಗೆ ಅನುಗ್ರಹಿಸು. ನಾವು ಬದುಕುವಂತೆ ನಮಗೆ ಮಾರ್ಗವನ್ನು ತೋರ್ಪಡಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.